ಕೊಟ್ರಪ್ಪ ಅಂತಂದರೆ ಹಿಂದಿನವ್ರಿಗೆ ಕೂಡ ಪ್ರಾಬ್ಲಮ್ ಆಗುತ್ತೆ. ಆಲ್ಮೋಸ್ಟ್ ಇವರು ಡಿಸ್ಟೆನ್ಸ್ ಯಾರೂ ಕೊಟ್ಟಿಲ್ಲ, ಎಲ್ಲರೂ ಕೂಡ ಒಂದು ಲೆವೆಲಿಗೆ ಇದ್ದಾರೆ. ಸೊ ನೋಡೋಣ, ಈಗ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗಿದೆ. ಎಷ್ಟೆಷ್ಟು ಜನಗಳನ್ನು ಒಳಗಡೆ ತೊಗೋತಾ ಇದ್ದಾರೆ. ಫಸ್ಟ್ ಬ್ಯಾಚ್ ಎಕ್ಸಲೆಂಟ್ ಎಷ್ಟು ಜನ ತೊಗೋತಾರೆ, ಸೆಕೆಂಡ್ ಗ್ರೂಪ್ ಎಷ್ಟು ಜನಗಳನ್ನು ತೊಗೋತಾರೆ ಅಂತೇಳಿ ಗೊತ್ತಾಗುತ್ತೆ. ಚೆನ್ನಾಗಿ ಆಲ್ಮೋಸ್ಟ್ ಅಲ್ಲಿ ಇರ್ಕೊಳ್ಳೋಕತ್ತಿ ಎಲ್ಲ ಕೂಡ ವ್ಯವಸ್ಥೆ ಇದೆ ನಿಮಗೆಲ್ಲ ಇಲ್ಲಿ ಬಂದವರಿಗೆ. ಸೊ ಅಲ್ಲೆಲ್ಲ ನೀವು ಇಲ್ಲೆಲ್ಲ ದುಡ್ಡುಗಳನ್ನು ಕೊಟ್ರಿ ಅಂದರೆ ಊಟದ ವ್ಯವಸ್ಥೆ, ರೂಮಿನ ವ್ಯವಸ್ಥೆ ಎಲ್ಲ ಕೂಡ ಸಿಸ್ಟಮೆಟಿಕ್ ಇದೆ, ಅದರದ್ದೇನು ತೊಂದರೆ ಇಲ್ಲ. ಓಕೆ, ನೆಕ್ಸ್ಟ್ ಏನಪ್ಪ ಅಂತಂದ್ರೆ ನೀವು ಬರ್ತಕ್ಕಂಥದ್ದವ್ರು ಎಲ್ಲರೂ ಕೂಡ ವೈಟ್ ಬನಿಯನ್ಗಳನ್ನು ಸೊ ಫಸ್ಟ್ ಬ್ಯಾಚ್ ಸೆಕೆಂಡ್ ಬ್ಯಾಚ್ನಲ್ಲಿ ಎಲ್ಲ ಹಾಕ್ಕೊಂಡು ಕೇಶಿಂದ ಓಡಿಸಿದ್ರು. ಬಟ್ ಈ ಬ್ಯಾಚ್ನಲ್ಲಿ ವೈಟ್ ಬನಿಯನ್ಗಳು ಕಾಣ್ತಾ ಇಲ್ಲ. ಆಲ್ಮೋಸ್ಟ್ ಎಲ್ಲ ವೈಟ್ ಬನಿಯನ್ ತೊಗೊಂಬಂದರೆ ನಿಮ್ಗೆ ಸಿಸ್ಟಮೆಟಿಕ್ಕಾಗಿ ಕಾಣುತ್ತೆ. ವೈಟ್ ಬನಿಯನ್ಗಳನ್ನು ಯಾರೂ ಮಿಸ್ ಮಾಡಬೇಡ್ರಿ. ಏನೂ ತರಲಿಲ್ಲ ಅಂತೇಳಿ ಕೇಶಿಂದ ಯಾರೂ ಗಾಬರಿ ಕೂಡ ಆಗಕ್ಕೆ ಹೋಗ್ಬೇಡ್ರಿ. ವೈಟ್ ಬನಿಯನ್ಗಳನ್ನು ಇನ್ನೂ ತೊಗೊಂಡಿರಲಿಲ್ಲಪ್ಪ ಅಂತಂದ್ರೆ ತೊಗೊಂಡು ಬರ್ರಿ. ನೆಕ್ಸ್ಟ್ 24, 25 ಬಾಗಲಕೋಟೆ ಡಿಸ್ಟಿಕ್ ಹತ್ತಿದ್ದವು. ಸೊ ಬನ್ನಿ ಎಲ್ಲರೂ ಕೂಡ ಇಲ್ಲೇ ಮೀಟ್ ಆಗೋಣಂತ ನೋಡ್ಕೊಳಿ ಚೆನ್ನಾಗಿ. ನೆಕ್ಸ್ಟ್ 3ನೇ ರೌಂಡ್ ಸ್ಟಾರ್ಟ್ ಆಯಿತು. 3ನೇ ರೌಂಡು ರನ್ನಿಂಗ್ ಸ್ಟಾರ್ಟ್ ಆಗ್ತಿದೆ. ಟೋಟಲಿ 4 ರೌಂಡಲ್ಲಿ ಎಷ್ಟು ಎಕ್ಸಲೆಂಟ್ ಜನಗಳು ಹಿಡಿತಾರೆ ಅಂದ್ರೆ ಟೈಮಿಂಗ್ ಅಂಕಿ ಕರೆಕ್ಟಾಗಿ ಕೊಡ್ತಾ ಇದ್ದಾರೆ. ಸೊ ಎಕ್ಸಲೆಂಟಿಗೆ ಎಷ್ಟು ಬೇಕಾಗುತ್ತಲ್ಲ 5:30, 5:30 ಕೊಡ್ತಾ ಇದ್ದಾರೆ. ಸೆಕೆಂಡ್ ಗ್ರೂಪಿಗೆ 5:45 ಬೇಕಾಗಿದೆ, 5:45 ಕೊಡ್ತಾ ಇದ್ದಾರೆ. 1 ಸೆಕೆಂಡ್ ಹೆಚ್ಚಿಲ್ಲ, 1 ಸೆಕೆಂಡ್ ಕಡಿಮೆ ಇಲ್ಲ, ಟೈಮಿಂಗ್ನಲ್ಲಿ ಕರೆಕ್ಟಾಗಿ ನೀಡ್ತಾ ಇದೆ. ಅಂದರೆ ಅಲ್ಲೆಲ್ಲ ಕೋಲ್ಡ್ ಆದಂಥ ವಾತಾವರಣ, ಬಿಸಿಲಿಲ್ಲ ಏನಿಲ್ಲ, ಆರಾಮ್ಸಾಗಿ ಓಡ್ಬೋದು. ಸೊ ಇಲ್ಲಿ ಉಡುಪಿಯಲ್ಲಿ ಎಲ್ಲ ಯಾವ ಥರ ಗರ್ಮಿ ಇತ್ತಲ್ಲ ಅಂದರೆ ಹೀಟ್ ಆಗ್ತಿತ್ತಲ್ಲ, ಈ ಥರ ಏನಿಲ್ಲ. ಇಲ್ಲಿ ಆರಾಮ್ಸಾಗಿ ಕೊಳ್ಳೋದಂಥ ವಾತಾವರಣ ಐತಿ. ಆರಾಮ್ಸಾಗಿ ನೀವು ಪ್ರಾಕ್ಟೀಸನ್ನು ಮಾಡ್ಬೋದು. ನೆಕ್ಸ್ಟ್ ನೀವು ಶೂಸ್ ಹಾಕ್ಕೊಂಡು ಪ್ರಾಕ್ಟೀಸ್ ಮಾಡಿದವ್ರೆ ಶೂಸ್ ಹಾಕ್ಕೊಂಡು ಪ್ರಾಕ್ಟೀಸ್ ಇಲ್ಲಿ ರನ್ನಿಂಗ್ ಹೊಡ್ರಿ. ಅಕಸ್ಮಾತ್ ನೀವು ಅಲ್ಲಿ ಎಲ್ಲರೂ ಶೂಸ್ ಹಾಕ್ಕೊಂಡು ಊರಾಗ ಪ್ರಾಕ್ಟೀಸ್ ಮಾಡಿ ಕೇಸಿಂದ ಇಲ್ಲಿ ಬಂದು ಕೇಸಿಂದ ನೀವು ಬರಗಾಲಿ ಓಡಿದ್ರಪ್ಪ ಅಂತಂದ್ರೆ ಭಾಳ ತೊಂದರೆ ಆಗುತ್ತೆ. ಸೊ ಹಳ್ಳಗಳ ಸುತ್ತುವಂಥ ಚಾನ್ಸಸ್ಗಳು ಇರ್ತಾವೆ. ಸೊ ನೀವು ಶೂಸ್ಗಳನ್ನು ಪ್ರಾಕ್ಟೀಸ್ ಮಾಡಿದಿರಪ್ಪ ಅಂತಂದ್ರೆ ಶೂಸ್ ಹಾಕ್ಕೊಂಡು ಓಡ್ರಿ. ನೆಕ್ಸ್ಟ್ ಬರಗಾಲಲ್ಲೇ ಓಡಿದವ್ರು ಯಾರಾದರೂ ಇದ್ರಪ್ಪ ಅಂತಂದ್ರೆ ನೀವು ಇಲ್ಲಿ ಬಂದ ಬರಗಾಲಲ್ಲೇ ಪ್ರಾಕ್ಟೀಸ್ ಮಾಡಿಕೊಡ್ರಿ. ಅಕಸ್ಮಾತ್ ನೀವು ಬರಗಾಲಲ್ಲೇ ಅಲ್ಲಿ ಊರಾಗ ಪ್ರಾಕ್ಟೀಸ್ ಮಾಡಿ ಇಲ್ಲಿ ಬಂದು ಶೂಸ್ ಹಾಕ್ಕೊಂಡಿರಪ್ಪ ಅಂತಂದ್ರೆ ನಿಮ್ಗೆ ಬಹಳ ತ್ರಾಸಾಗುತ್ತೆ. ನೀವು ಯಾವ ಥರ ಪ್ರಾಕ್ಟೀಸ್ ಮಾಡಿದಿರಲ್ಲ ಅದೇ ಥರನಾಗಿ ಪ್ರಾಕ್ಟೀಸನ್ನು ಮಾಡಿಕೊಡ್ರಿ. ನೆಕ್ಸ್ಟು ಚೆಸ್ಟ್ ಐತಿ ಯಾರ್ಯಾರಿಲ್ಲ ನೋಡ್ಕೊಡ್ರಿ. ಒಂದು ಸ್ವಲ್ಪ ಚೆಸ್ಟ್ ಬಗ್ಗೆ ಗಮನವಿರಲಿ. ನಿಮ್ದೇನಾದರೂ ಫಸ್ಟ್ ಅಟೆಂಪ್ಟ್ ಆಗಿದ್ದರೆ ನಿಮ್ಗೆ ಅಷ್ಟು ನಾಲೆಜ್ ಇರೋದಿಲ್ಲ. ಏನಪ್ಪ ಅಂದ್ರೆ ಡೈರೆಕ್ಟಾಗಿ ಅವ್ರು ನಿಮ್ಗೆ ಹಿಂದಿ ಒಳಗೆ ಮಾತಾಡ್ತಿರ್ತಾರೆ, ಕರ್ನಾಟಕದವ್ರು ಇರ್ತಾರೆ ಆಲ್ಮೋಸ್ಟ್. ಅವ್ರು ಚೆಸ್ಟ್ ಎಕ್ಸ್ಪಾಂಡೆಡ್ ಅಂತ ಕೇಳ್ತಾರೆ ನಿಮ್ಮನ್ನ. ನೀವು ಚೆಸ್ಟ್ ಎಕ್ಸ್ಪಾಂಡೆಡ್ ಮಾಡಲಾರ್ದ ನಾರ್ಮಲಿ ಏನಿತ್ತಪ್ಪ ಅಂತಂದ್ರೆ ಅವ್ರು ಸಿಟ್ಟು ಬರ್ತಿರ್ತೈತಿ. ಯಾಕಂದ್ರೆ ನಿಮ್ಮಂಥವ್ರು ದಿನ ಸಾವಿರಾರು ಮಂದಿಗಳು ಬಂದಿರ್ತಾರೆ. ಸಾವಿರಾರು ಮಂದಿಗಳನ್ನ ಕಂಟ್ರೋಲ್ ಮಾಡ್ಬೇಕಂದ್ರೆ ಪೇಷನ್ಸ್ ಭಾಳ ಬೇಕಾಗುತ್ತೆ. ನೀವು ಅನ್ಕೋತಿರ್ಬೋದು ಇವರೇನಪ್ಪ ಏನು ಮನೆ ಸಿಟ್ಟಿಗೆ ಮಾಡ್ತಾರೆ ಅಂತ ಹೇಳ್ಕೇಶಂದ. ಇಲ್ಲ, ಡಿಫೆನ್ಸ್ ಒಳಗಡೆ ಅವ್ರ ಟೆನ್ಷನ್ ಅಷ್ಟಿರ್ತೈತಿ. ಏನೋ ಒಂದು ಮಿಸ್ ಮ್ಯಾಚ್ ಆದರೂ ಕೂಡ ಅವ್ರನ್ನೇ ಟಾರ್ಗೆಟ್ ಮಾಡ್ತಾರೆ. ಅದಕ್ಕೋಸ್ಕರನೇ ನೀವು ಕರೆಕ್ಟಾಗಿ ನಿಮ್ಮ ವರ್ಕ್ ಏನಿದೆ ನೀವು ಮಾಡ್ತಿರ್ತಕ್ಕಂಥದ್ದೇನು, ನೆಕ್ಸ್ಟ್ ರನ್ನಿಂಗ್ ಆಯಿತು ಕರೆಕ್ಟಾಗಿ ಹೋಗ್ಬೇಕು. ಅಲ್ಲಿ ಜಸ್ಟ್ ನಂಬರ್ ಬರೀತಿರ್ತಾರೆ ಅಲ್ಲಿ ಕರೆಕ್ಟಾಗಿ ನಿಂತ್ಕೊಳ್ಬೇಕು. ನಿಮಗೆ ಹಿಂದಿ ಬರಲಿಲ್ಲ ಅಂದರೂ ಪರವಾಗಿಲ್ಲ, ಕರೆಕ್ಟಾಗಿ ನಿಂತ್ಕೊಳ್ರಿ ಡಿಸಿಪ್ಲಿನಾಗಿ. ಸೊ ನೀವೆಲ್ಲ ಎಷ್ಟು ಡಿಸಿಪ್ಲಿನಾಗಿ ಅಲ್ಲಿ ಇರ್ತಿರಲ್ಲ ಅಷ್ಟು ನಿಮ್ಗೆ ಅವರು ಒಂದು ರೆಸ್ಪೆಕ್ಟನ್ನು ಕೊಡ್ತಾರೆ. ಓಕೆ, ಈ ಹುಡುಗ ಗುಡ್ ಕ್ವಾಲಿಟಿಯಲ್ಲಿದ್ದಾನೆ, ಇವ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕು ಅಂತೇಳಿ ಕೇಸಂದ. ಓಕೆನಾ? ಅದಕ್ಕೋಸ್ಕರನೇ ಗುಡ್ ಕ್ವಾಲಿಟಿಯಲ್ಲಿ ಇಟ್ಕೊಳ್ರಿ. ಸೊ ನಿಮ್ಮ ಡಿಸಿಪ್ಲಿನ್ ಆಯಿತು, ನಿಮ್ಮ ಹೇರ್ ಸ್ಟೈಲ್ ಆಯಿತು, ಚೆನ್ನಾಗಿ ಇಟ್ಕೊಂಡ್ರೆ ಅಲ್ಲಿ ನಿಮ್ಗೆ ಓಕೆ ಇವ್ನು ನಮ್ಮ ಸೋಲ್ಜರ್ ಆಗೋಕ್ಕೆ ಸಿದ್ಧನಾಗಿದ್ದಾನೆ. ಸೊ ಕ್ವಾಲಿಟಿ ಇದೆ ಅಂತ ನೋಡ್ಕೊಳ್ಳಿ. ಫಸ್ಟ್ ಗ್ರೂಪ್ ಜಾಯಿನ್ ಮಾಡ್ಕೊಂಡ್ರೆ ನೋಡ್ಕೊಳ್ರಿ. ಫಸ್ಟ್ ಗ್ರೂಪ್ ಎಷ್ಟು ಜನಗಳನ್ನು ತೊಗೋತಾ ಇದ್ದಾರೆ. ಓಕೆ, ಗುಡ್. ಫಸ್ಟ್ ಗ್ರೂಪ್ ತೊಗೊಂಡಿದ್ದಾರೆ, ಆಲ್ಮೋಸ್ಟ್ ಭಾಳ ಜನ ತೊಗೊಂಡಿದ್ದಾರೆ. ಫಸ್ಟ್ ಗ್ರೂಪ್ನಾಗ ಭಾಳ ಜನಗಳನ್ನು ತೊಗೊಂಡಿದ್ದಾರೆ. ಓಕೆ, ಇವೆಲ್ಲ ಸೆಕೆಂಡ್ ಗ್ರೂಪ್ ನೋಡ್ಕೊಳ್ರಿ. ಫಸ್ಟ್ ಗ್ರೂಪ್ ಎಷ್ಟು ಜನಗಳನ್ನು ತೊಗೊಂಡಿದ್ದಾರೆ, ಆರಾಮ್ಸಾಗಿ ರನ್ನಿಂಗ್ ಹೊಡಿತೀರಿ. ಸೆಕೆಂಡ್ ಗ್ರೂಪ್ ನೋಡ್ಕೊಡ್ರಿ, ಅಷ್ಟು ಯಾರು ಓಡಿದಾರೋ ಅಷ್ಟನ್ನು ತೊಗೊಂಡ್ರು. ಅಂದರೆ ಯಾರೆಲ್ಲ ನೀವು ರನ್ನಿಂಗನ್ನು ನಿಂತ್ಕೊಳ್ಳಾರ್ದೆ ಯಾರು ಓಡಾಕ್ತಿರಲ್ಲ ಅಷ್ಟನ್ನು ತೊಗೊಂಡಿದ್ದಾರೆ. ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಜೈ ಹಿಂದ್, ಜೈ ಕರ್ನಾಟಕ.